ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಬೀಡ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೊಡ್ತಾ ಇರ್ತೀನಿ. ಆಲ್ರೆಡಿ ತುಂಬಾ ಕ್ಲಾಸ್ಗಳು ಮುಗ್ದೋಗಿದ್ದಾವೆ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಲು. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆಸಕ್ತಿ ಇದ್ದವರು ಕಲೀರಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಖಂಡಿತವಾಗಿಯೂ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮಗೆ ಸ್ಟ್ರೈಟಾಗಿ ಬರಬೇಕಂದ್ರೆ ಈ ಥರ ಸ್ವಲ್ಪ ಲೈನ್ ಹಾಕ್ಕೊಂಬಿಡಿ. ನೋಡಿ, ಫಸ್ಟ್ ಏನು ಮಾಡಬೇಕಂದ್ರೆ ಚೈನ್ ತೆಗೆದು ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಲಾಕ್ ಆಗಿ ಒಂದು ಚೈನ್ ಹಾಕ್ಕೊಬೇಕು. ಬೀಡ್ ವರ್ಕಿಗೆ ಯಾವಾಗಲೂ ಈ ಥರ ಚೈನ್ ಹಾಕ್ಕೊಂಬಿಡಿ. ನೋಡಿ, ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೋಬೇಕು. ಮತ್ತು ಈ ಥರ ಪ್ಲಾಸ್ಟಿಕ್ ಇದ್ದು ಟ್ರೇಗಳು ಇದ್ದರೆ ಅಥವಾ ಯಾವುದಾದ್ರೂ ಮುಚ್ಚಳಗಳಿದ್ದರೆ ಅದರಲ್ಲಿ ಇಟ್ಕೊಳ್ಳಿ. ನಾನು 23 ಜಪಾನ್ ತುಲಿಪಲ್ಲಿ 23 ನಂಬರ್ ತಗೊಂಡಿದ್ದೀನಿ ಕ್ರೋಶಾ ನೀಡಲ್ಲು. ಅದರಲ್ಲಿ ನೋಡಿ ಈ ಥರ ನೀವು ಬೀಡನ್ನು ಲೋಡ್ ಮಾಡ್ಕೋಬಹುದು. ನೋಡಿ ನಾನು ತೋರಿಸಿದ್ದಲ್ಲ, ಆ ಥರ ಲೋಡ್ ಮಾಡ್ಕೋಬಹುದು. ಮತ್ತು ಸಿಂಗಲ್ ಬೀಡನ್ನು ನೀವು ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ನೋಡಿ ಬೀಡನ್ನು ಯಾವ ಥರ ನಾನು ನೀಡಲಿಂದ ದಾರಕ್ಕೆ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಮತ್ತು ಹಾಕಿದ ನಂತರ ಹಾಗೆ ಸ್ಟ್ರೈಟಾಗಿ ತೆಗೆದು ಸ್ಟ್ರೈಟಾಗಿ ತಿರುಗಿಸ್ಕೊಂಡ್ರೆ ಮೆಲ್ಲ ಮತ್ತೊಂದು ಜಾರಿ ಒಳಗೆ ಹೋಗುತ್ತೆ. ಹಾಗೆ ಸಿಂಗಲ್ ಬೀಡನ್ನು ನೀವು ಹಾಕಬೇಕಾಗತ್ತೆ. ನೋಡಿ, ಸ್ಟ್ರೈಟ್ ಲೈನ್ಗಳಿಗೆ ನೀವು ಡಬಲ್ ಬೀಡ್ಗಳನ್ನ ಹಾಕ್ಬೋದು. ಆದರೆ ಕರ್ವ್ ಎಲ್ಲ ಬಂದರೆ ನೀವು ಸಿಂಗಲ್ ಬೀಡನ್ನೇ ಸ್ಟಿಚ್ ಮಾಡಬೇಕಾಗತ್ತೆ. ಓಕೆ, ಈಗ ನಾನು ನಿಮಗೆ ಸಿಂಗಲ್ ಬೀಡನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಬೀಡನ್ನು ನಾನು ಬೆರಳಿಂದ ಒಂದೊಂದೇ ಬಿಡ್ತಾ ಇದ್ದೀನಿ. ಅದು ಈ ನೀಡಲಿಂದ. ಓಕೆ, 23ಇಂದ ನಾನು ಬೇರೆ ಬೇರೆ ನೀಡಲಿದು ಕೂಡ ತೋರಿಸ್ತೀನಿ. ನೋಡಿ, ಈ ಥರ ಪ್ಲಾಸ್ಟಿಕ್ ಸ್ವಲ್ಪ ದಪ್ಪ ಟ್ರೇ ಪ್ಲಾಸ್ಟಿಕ್ಕಲ್ಲಿ ಬೀಡ್ಗಳನ್ನ ಹಾಕ್ಕೊಂಡು ಈ ಥರ ನೀವು ಫಿಲ್ ಮಾಡ್ಕೋಬೋದು. ಮತ್ತೊಂದು ಏನು ಗೊತ್ತಾ, 23 ಮತ್ತು 24 ಎರಡೂ ನೀಡಲು ಸೇಮ್ ಮೆಥಡ್ ಇರುತ್ತೆ. ಓಕೆನಾ? ಅಂದರೆ ಇಷ್ಟೇ ಬೀಡ್ಗಳಿರುತ್ತೆ ಅಂತ. ಫಿಲ್ಲಿಂಗ್ ನೀವು ಬೇಕಾದರೆ ಬೇರೆ ಪೌಚ್ ಒಳಗೆ ಬೀಡ್ ಲೋಡ್ ಕೂಡ ಮಾಡ್ಕೋಬೋದು ಹೆವಿಯಾಗಿ. ಆದರೆ ಇದೊಂದು 5ರಿಂದ 6 ಬೀಡು ಹೋಗ್ಬೋದು ಅಷ್ಟೇ, ಇದರಲ್ಲಿ ಜಾಸ್ತಿ ಹೋಗೋದಿಲ್ಲ. 23 ಮತ್ತು 24 ಎರಡೂ ನೀಡಲು ಸೇಮ್, ಒಂಚೂರು ಹೆಚ್ಚು ಕಮ್ಮಿ ದಪ್ಪ ಅಷ್ಟೇ. ಅದು ದಪ್ಪ ಇದೆಯಲ್ಲ ನೀಡಲು, ಒಂಚೂರು ಹೆಚ್ಚು ಕಮ್ಮಿ ಇರುತ್ತಷ್ಟೇ. ನೋಡಿ, ಸ್ಲೋವಾಗಿ ತೋರಿಸ್ತಾ ಇದ್ದೀನಿ ನಾನು. ಇದೇ ಥರನೇ ಸಿಂಗಲ್ ಬೀಡನ್ನು ಈ ಥರ ಮಧ್ಯ ಬೆರಳಿದೆಯಲ್ಲ ಆ ಬೆರಳಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನೀಡಲ್ನ ಕೆಳಗಡೆ ಉಂಗುರದ ಬೆರಳಿಂದ ಜಾರಿಸ್ಬೇಕು. ಗೊತ್ತಾಯ್ತಾ? ನೀವು ಮಿಡ್ಲ್ ಬೆರಳಲ್ಲಿ ಈ ಥರ ನೀಡಲಲ್ಲಿರೋ ಬೀಡ್ಗಳನ್ನ ಹಿಡ್ಕೋಬೇಕು. ಮಿಡ್ಲ್ ಫಿಂಗರಲ್ಲಿ ಉಂಗುರದ ಬೆರಳಿದೆಯಲ್ಲ ಅದರಲ್ಲಿ ನೀವು ಒಂದೊಂದೇ ಬೀಡನ್ನು ಕೆಳಗೆ ಜಾರಿಸ್ಕೊಳ್ತಾ ಬರಬೇಕು. ನೋಡಿ ಹೇಗೆ ಹಿಡ್ಕೊಂಡಿದ್ದೀನಿ. ನೋಡಿ, ಮಿಡ್ಲ್ ಫಿಂಗರಲ್ಲಿ ಬೀಡ್ಗಳನ್ನ ಹಿಡ್ಕೊಂಡಿದ್ದೀನಿ. ನೋಡಿ, ಪಕ್ಕದ ಬೆರಳಿಂದ ಸ್ವಲ್ಪ ಕೆಳಗೆ ಜಾರಿಸ್ತೀನಿ. ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ, ಆಮೇಲೆ ತನ್ನಷ್ಟಕ್ಕೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತ ಹೇಳಿ. ಈ ಥರ ಅಂದರೆ ಏನು ಗೊತ್ತಾ, ಕೆಲವೊಮ್ಮೆ ಬೀಡ್ಗಳು ಜಾರ್ಕೊಂಡು ಬಂದ್ರೂ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಸಿಂಗಲ್ ಬೀಡಿಗೆ ಮಾತ್ರ ಚೈನ್ನ ತೆಗೆದುಬಿಟ್ಟು ಮತ್ತೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೋದು. ಆದರೆ ಫಸ್ಟ್ ಕಲಿಯೋರಿಗಾದರೆ ನೋಡಿ ಈ ಥರ ಮಧ್ಯ ಬೆರಳಲ್ಲಿ ಬೀಡ್ಗಳನ್ನ ಹಿಡ್ಕೊಳ್ಳಿ ನೀಡಲ್ನ ಜೊತೆಯಲ್ಲಿ. ಕೆಳಗೆ ಒಂದೊಂದೇ ಬೀಡನ್ನು ಉಂಗುರದ ಬೆರಳಿಂದ ಜಾರಿಸಿ. ನೋಡಿ, ಈ ಥರ ನೋಡಿ ನಾನು ಜಾರಿಸಿದೆ ಅಲ್ವಾ, ಆ ಥರ. ಓಕೆ, ದಾರದೊಳಗೆ ಜಾರಿಸಿ. ನೋಡಿ, ಈ ಥರ ಬ್ಯಾಲೆನ್ಸ್ ಮಾಡ್ಕೊತ ಸಿಂಗಲ್ ಬೀಡನ್ನು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನಾನು ಸ್ವಲ್ಪ ಫಾಸ್ಟ್ ಮಾಡಿದೆ ಇವಾಗ. ನೋಡಿ, ಇದೇ ಥರನೇ ನೀವು ಫಿಲ್ಲಿಂಗ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ನೋಡಿ, ಈಗ ನಾನು ಸಿಂಗಲ್ ಬೀಡನ್ನು ಫಿಲ್ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಲೈನಲ್ಲಿ ನಾನು ಡಬಲ್ ಬೀಡನ್ನು ಹೇಗೆ ಫಿಲ್ ಮಾಡೋದು ಅಂದರೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಇದಕ್ಕೆ ಕೂಡ ನೀವು ಈ ಥರ ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕ್ಕೊಳ್ಳಿ. ಅದು ಸೇಫ್ಟಿಗೆ ಅಂತ ಅಷ್ಟೇ, ಬೀಡ್ಸ್ಗಳು ದಾರ ಎಲ್ಲ ತುಂಡಾಗಬಾರ್ದು ಅಂತ. ಈಗ ಬೀಡ್ಸನ್ನು ಲೋಡ್ ಮಾಡುವಾಗ ಸ್ವಲ್ಪ ಸರಿಸ್ತಾ ಇರ್ತೀವಲ್ಲ, ಆವಾಗ ದಾರ ಎಲ್ಲ ಹೋಲೆಲ್ಲ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಥರ ನೀಡಲಲ್ಲಿ ಹೇಗೆ ಫಿಲ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ವುಡನ್ ನೀಡಲ್ ಇದರಲ್ಲಿ ಹೆವಿ ಲೋಡನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಪ್ಲಾಸ್ಟಿಕ್ಕಲ್ಲೇ ತೆಗೆದೆ, ಅದರಲ್ಲೇ ಲೋಡ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಓಕೆ,
ನೋಡಿ ಈ ವುಡನ್ ನೀಡಲಿಂದ ಎಷ್ಟು ನೈಸಾಗಿರುತ್ತೆ ಅಲ್ವಾ, ಅದು ಫುಲ್ಲಾಗಿ ನೀವು ಲೋಡ್ ಮಾಡ್ಕೋಬಹುದು. ನೋಡಿ ಎಷ್ಟು ನೈಸಾಗಿರುತ್ತೆ ಮತ್ತು ಆರಾಮಾಗಿ ಜಾರಿಸ್ಬೋದು. ತುಂಬ ತಿನ್ನಾಗಿರುತ್ತೆ ಕೂಡ, ಅದು ನೀಡಲ್ ಹುಕ್ಕು ಕೂಡ ಚಿಕ್ಕದಾಗಿರುತ್ತೆ. ಈ ಕಾಟನ್ ಸೇವಿಂಗ್ ಥ್ರೆಡ್ಡೆಲ್ಲ ಮ್ಯಾನೇಜ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ನೀವು ಫಿಲ್ ಮಾಡ್ಕೊಳ್ಳಿ. ಹುಕ್ಕು ಮೇಲ್ಭಾಗಕ್ಕೆ ಇರಲಿ, ಯಾಕೆಂದರೆ ಅದನ್ನು ಹೀಗೆ ಉಲ್ಟಾ ಇಟ್ಕೊಂಡ್ಬಿಟ್ರೆ ಇದು ಬೀಡ್ಗಳೆಲ್ಲ ಜಾರಿ ಕೆಳಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಗೆ ಮಾಡಬೇಕು ಅಂದರೆ ಹುಕ್ಕನ್ನು ಮೇಲ್ಭಾಗಕ್ಕೆ ಇಟ್ಕೊಂಡು ವುಡನ್ ನೀಡಲ್ನ ಕೆಳಗಿಂದ ಮೇಲಕ್ಕೆ ತರಬೇಕು. ಫಿಲ್ ಮಾಡುವಾಗ ಸ್ಟ್ರೈಟಾಗಿ ಫಿಲ್ ಮಾಡಿಬಿಡಿ, ಕೆಳಗಿಂದ ಮೇಲಕ್ಕೆ ತೆಗೆದು ಬನ್ನಿ. ಈ ಕಸಾಲ ಮಗಿತಿರಲ್ಲ ಕೆಳಗಿಂದ ಮೇಲೆ, ಆ ಥರ. ಓಕೆ, ನೋಡಿ ಈ ಥರ ಹಿಡ್ಕೋಬೇಕು. ಈ ಥರ ಮಧ್ಯ ಬೆರಳಲ್ಲಿ ನೀವು ಬೀಡನ್ನ ಈ ಥರ ಹಿಡ್ಕೋಬೇಕಾಗತ್ತೆ, ಗೊತ್ತಾಯ್ತಾ? ಮಧ್ಯ ಬೆರಳಲ್ಲಿ ಬೀಡನ್ನು ಆ ಥರ ಹಿಡ್ಕೊಂಡು ಉಂಗುರದ ಬೆರಳಲ್ಲಿ ಒಂದೊಂದೇ ಬೀಡನ್ನು ಅಥವಾ ಎರಡೆರಡು ಬೀಡನ್ನು ಈ ಥರ ಜಾರಿಸಿ. ನೋಡಿ ನಾನು ಜಾರಿಸ್ದೆ ಅಲ್ವಾ, ಆ ಥರ. ನಾನು ಡಬಲ್ ಬೀಡನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕ್ ಮಾಡೋದು ಅಂತ. ನೋಡಿ 2 ಬೆರಳಿಂದ ಫಸ್ಟು 2 ಬೀಡನ್ನು ಕೆಳಗೆ ಬಿಟ್ಕೊಳ್ಳಿ. ಈಗ ಸ್ವಲ್ಪ ಲೂಸ್ ಬಿಟ್ಕೊಳ್ಳಿ. ಆಮೇಲೆ ಉಂಗುರದ ಬೆರಳಿಂದ ದಾರದೊಳಗೆ ನೂಕಿ ಬೀಡನ್ನು. ಓಕೆ, ಉಂಗುರದ ಬೆರಳಿಂದ ದಾರದೊಳಗೆ ಬೀಡನ್ನು ನೂಕಿ. ಮತ್ತು ನೀವು ಇದು ಮಧ್ಯ ಬೆರಳಿಂದ ಬೀಡನ್ನ ಹಿಡ್ಕೋಬೇಕು, ಕೆಳಗಡೆ ಜಾರ್ಕೊಳ್ದೇ ಇರೋ ಹಾಗೆ. ಓಕೆನಾ? ನೋಡಿ 2 ಬೀಡನ್ನು ಈ ಥರ ಉಂಗುರದ ಬೆರಳಿಂದ ಕೆಳಗೆ ದಾರದೊಳಗೆ ಜಾರಿಸಿದ್ರೆ ಹೋಗುತ್ತೆ. ನೋಡಿ ಇಷ್ಟೇ ಸಿಂಪಲ್ಲು. ಮತ್ತು ಚೈನು ನೀವು ತುಂಬ ಟೈಟ್ ಬರಲಿ ಬೀಡು ಅಂತ ಪ್ರೆಷರ್ ಹಾಕಿ ಬೀಡನ್ನು ಸರಿಸಿ ಆ ಥರ ಎಲ್ಲ ಚೈನ್ ಹಾಕಬೇಡಿ. ಅದು ಏನಾಗುತ್ತೆ ಅಂದರೆ ಚೈನ್ ಹೊರಗೆ ತರಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಲೂಸೇ ಇರಲಿ ಬೀಡ್ಗಳು, ಏನು ತೊಂದರೆ ಇಲ್ಲ. ಸ್ಟ್ರೈಟಾಗಿ ಚೈನನ್ನು ಹಾಕಿ ಸ್ಟ್ರೈಟಾಗಿ ತೆಗೆದ್ರೆ ಆಯಿತು, ಆರಾಮಾಗಿ ಬರುತ್ತೆ ಚೈನು. ತುಂಬ ಟೈಟ್ ಹಾಕ್ತೀನಿ, ಒತ್ತಿ ಹಾಕ್ತೀನಿ ಬೀಡನ್ನು ಅಂತ ಎಲ್ಲ ಸರ್ಕಸ್ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಮಾಡೋಕ್ಕೆ ಹೋದರೆ ನಿಮಗೇನಾಗುತ್ತೆ ಅಂದರೆ ಚೈನ್ಗಳು ಬರೋದಿಲ್ಲ. ಯಾಕೆಂದರೆ ಸ್ಟಿಚ್ ಒಂದು ಕಡೆ ಇರುತ್ತೆ, ನೀವು ಬೀಡನ್ನು ಸರಿಸ್ಬಿಟ್ಟಿರ್ತೀರ, ಎಳೆಯುವಾಗ ಕಟ್ಟೆಲ್ಲ ಆಗುತ್ತೆ, ಕಷ್ಟ ಆಗುತ್ತೆ. ಓಕೆನಾ? ನೋಡಿ ಇದೇ ಥರನೇ ನೀವು ಫಿಲ್ ಮಾಡಿಕೊಂಡು ಫುಲ್ ಸ್ಟಿಚಸ್ಸನ್ನು ಹಾಕ್ಕೊಳ್ಳಿ. ನಾನು ತೋರಿಸಿದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆನಾ? ಮತ್ತೇನು ವಿಷಯ ಅಂದರೆ ಈ 2 ಬೀಡು ಸ್ಟಿಚ್ ಮಾಡ್ತಿರಲ್ಲ, ಅದು ಬರೇ ಸ್ಟ್ರೈಟ್ ಲೈನ್ ಫಿಲ್ಲಿಂಗ್ ಇದ್ದರೆ ಮಾತ್ರ ನೀವು 2 ಬೀಡನ್ನು ಯೂಸ್ ಮಾಡಬೇಕು. ಅದೇ ನಿಮಗೆ ಸ್ವಲ್ಪ ಕರ್ವಾಗಿ ಬಂತು ಅಥವಾ ಬೇರೆ ಶೇಪಲ್ಲಿ ನೀವು ಬೀಡ್ ಫಿಲ್ಲಿಂಗ್ ಮಾಡೋದಾದರೆ ಸಿಂಗಲ್ ಬೀಡ್ ಫಿಲ್ಲಿಂಗ್ ಮಾಡಿದ್ರೇ ಸೂಪರಾಗಿ ಕಾಣೋದು, ಅಂದರೆ ಈವನ್ ಆಗಿ ಕಾಣುತ್ತೆ. ಅದೇ ನೀವು ಡಬಲ್ ಮಾಡ್ತಾ ಹೋದರೆ ಈವನ್ ಆಗಿ ಬರಲ್ಲ ನಿಮಗೆ ಬೇರೆ ಶೇಪಲ್ಲಿರೋ ಡಿಸೈನ್ಗಳು. ಅದೇ ನಿಮಗೆ ಸ್ಲೀವ್ಸ್ ಬಾರ್ಡರಿಗೆಲ್ಲ ಸ್ಟ್ರೈಟಾಗಿ ಹಾಕ್ಲಿಕ್ಕೆ ಇರುತ್ತಲ್ಲ, ಅದಕ್ಕೆ ನೀವು ಡಬಲ್ ಹಾಕ್ಕೊಳ್ಳಿ. ಮತ್ತು ಬೆನ್ನಿನ ನೆಕ್ ಇರುತ್ತಲ್ವ, ಅದು ಸ್ವಲ್ಪ ಲೆಂತಿಯಾಗಿರೋದ್ರಿಂದ ಕರ್ವ್ ಬರೋವರೆಗೂ ನೀವು ಡಬಲ್ ಹಾಕ್ಕೊಂಡೋಗಿ ಆಮೇಲೆ ಸಿಂಗಲ್ ಹಾಕಿ. ನೋಡಿ ಯಾವುದೇ ಕಾರಣಕ್ಕೂ ಡಿಸೈನ್ಗಳಿಗೆ ನೀವು ಡಬಲ್ ಹಾಕಬಾರ್ದು, ಆಗ ಫಿನಿಶಿಂಗ್ ಚೆನ್ನಾಗಿ ಕಾಣಲ್ಲ. ಓಕೆನಾ? ಈಗ ಕಟ್ ದಾನ ಅಥವಾ ಕಟ್ ಬೀಡ್ ಅಂತ ಬರುತ್ತಲ್ವ, ಅದನ್ನು ಹೇಗೆ ಫಿಲ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ನೋಡಿ ಈ ಥರ ನಾನು 24 ನೀಡಲ್ ತಗೊಂಡಿದ್ದೀನಿ, ಕ್ರೋಶ ನೀಡಲ್ಲು, ಜಪಾನ್ ತುಲಿಪಲ್ಲಿ. ಇದಕ್ಕೆ ಕೂಡ ಈ ಥರ ಚೈನ್ ಹಾಕಿಬಿಟ್ಟು ಪಕ್ಕದಲ್ಲೇ ಒಂದು ಲಾಕ್ ಹಾಕ್ಕೊಳ್ಳಿ. ಇದನ್ನು ಮಾತ್ರ ಪ್ರೊಸೀಜರ್ ಯಾವಾಗಲೂ ಮಾಡ್ತಾನೆ ಇರಬೇಕು ನೀವು. ಓಕೆನಾ? ನೋಡಿ ಇದನ್ನು ಈ ಥರ ನೀವು ಸಿಂಗಲ್ ಫಿಲ್ ಮಾಡೋದಾದರೆ ಈ ಥರ ಫಿಲ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಒಂದು 2-3 ಫಿಲ್ಲಿಂಗೆಲ್ಲ ಇದ್ದರೆ ನೀವು ಈ ಥರ ಫಿಲ್ ಮಾಡ್ಕೊಳ್ಳಿ ಪ್ಲೇಟಲ್ಲಿ ಇಟ್ಕೊಂಡು. ಇದು ಫಿಲ್ಲಿಂಗ್ ಇರುತ್ತೆ, ಏನು ಗೊತ್ತಾ, ಒಂದು ಬಾಕ್ಸಲ್ಲಿ ಫುಲ್ ತುಂಬ ತಂದರೆ ನೀವು ಫುಲ್ ಬಾಕ್ಸಲ್ಲಿ ಫಿಲ್ ಮಾಡಿಕೊಂಡು ಅದರಲ್ಲಿ ನೀವು ಹೆವಿ ಲೋಡ್ ಮಾಡ್ತಿರಲ್ಲ, ಆ ನೀಡಲಲ್ಲಿ ಲೋಡ್ ಮಾಡ್ಕೋಬಹುದು. ಅಷ್ಟೆಲ್ಲ ತಂದಿಟ್ಟಾಗ ಮಾತ್ರ. ಓಕೆ, ನೋಡಿ ಇದು ಕೂಡ ಸಿಂಗಲ್ ಬೀಡೇ ಮಾಡಬೇಕು. ಕಟ್ ಬೀಡು, ಟ್ಯೂಬ್ ಬೀಡು ಮತ್ತು ದೊಡ್ಡ ಸೈಜ್ ಬೀಡ್ಗಳೆಲ್ಲ ಸಿಂಗಲ್ಲೇ. ಏನಿದ್ರು ಶುಗರ್ ಬೀಡ್ಗಳು ಬರುತ್ತಲ್ಲ, ಅದು ಸ್ಟ್ರೈಟ್ ಲೈನ್ಸಿಗೆ ಮಾತ್ರ ಡಬಲ್ ಇರಲಿ. ಮತ್ತು ಬೇರೆ ಯಾವುದೇ ಡಿಸೈನಿಗಿದ್ರು ಸಿಂಗಲ್ ಬೀಡನ್ನೇ ನೀವು ಸ್ಟಿಚ್ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರೋದು. ಮತ್ತು ಫ್ಲವರ್ ಫಿಲ್ಲಿಂಗಿಗೆಲ್ಲ ಇರುತ್ತೆ, ಏನಂದರೆ ಅದು ಫ್ಲವರ್ ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದಕ್ಕೆ ಎಷ್ಟು ಬೀಡ್ ಬೇಕಾಗತ್ತೆ ಅಷ್ಟು ಬೀಡನ್ನು ಲೋಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ.
ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈ ಲೈನ್ಸ್ಗಳು ಔಟರ್ ಲೈನ್ಸ್ಗಳಿಗೆಲ್ಲ ಮಾಡ್ತಿರಲ್ವಾ, ಅದಕ್ಕೆ ಮಾತ್ರ ನೀವು ಬೀಡ್ಗಳನ್ನ ಸಿಂಗಲ್ ಬೀಡ್ಲ ಲೋಡ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ತೆಳುದು ವುಡನ್ ನೀಡಲಿಗೆ ಲೋಡ್ ಮಾಡ್ಕೊಂಡಿದ್ದೀನಿ ಕಟ್ ಬೀಡನ್ನು. ಏಕೆಂದರೆ ಅದು ನಾಲ್ಕು ತೆಗಿತಾ ಇದ್ದರೆ ಟೈಮ್ ವೇಸ್ಟು. ಅದಕ್ಕೆ ನಿಮಗೂ ಕೂಡ ನಾನು ಕೊಡೋ ಸಜೆಷನ್ ಏನಂದರೆ, ಕಷ್ಟ ಆದರೂ ಪರವಾಗಿಲ್ಲ, ನೀವು ಈ ಥರ ಹೆವಿ ಲೋಡ್ ಬರುತ್ತಲ್ವ ಆ ನೀಡಲಲ್ಲೇ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂದರೆ ಮುಂದೆ ನಿಮಗೆ ವರ್ಕೆಲ್ಲ ಮಾಡಬೇಕಲ್ಲ, ಬ್ಲೌಸಿಗೆಲ್ಲ ಡಿಸೈನ್ ಮಾಡುವಾಗ ಈ ಥರ ಸಿಂಗಲ್ ಬೀಡ್ಗಳನ್ನೇ ತುಂಬಿಸ್ಕೊಂತ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಕೆಲವೊಂದು ದೊಡ್ಡ ದೊಡ್ಡ ಬೀಡ್ಗಳನ್ನ ಯೂಸ್ ಮಾಡುವಾಗ ಮಧ್ಯದಲ್ಲಿ ಈಗ ಚೇಂಜ್ ಎಲ್ಲ ಸ್ವಲ್ಪ ಬೇರೆ ಬೀಡನ್ನು 1-2 ಬೀಡನ್ನು ಆ್ಯಡ್ ಮಾಡೋಕ್ಕಿದ್ದಾಗೆಲ್ಲ ಪರವಾಗಿಲ್ಲ, ನೀವು ಆ ಥರ ಚಿಕ್ಕ ನೀಡಲ್ನ ಯೂಸ್ ಮಾಡಿ. ಅಂದರೆ 4-5 ಬೀಡು ತುಂಬ ಅಂಥ ನೀಡಲ್ನ ಯೂಸ್ ಮಾಡಿ. ಆದರೆ ಈ ಥರ ಹೆವಿ ಬರೀ ಇದನ್ನೇ ಜಾಸ್ತಿ ಯೂಸ್ ಮಾಡೋಕ್ಕಿದ್ರೆ ಈ ಥರ ವುಡನ್ ನೀಡಲ್ನ ಯೂಸ್ ಮಾಡಿ. ಓಕೆನಾ? ಸಿಂಗಲ್ ಬೀಡಲ್ಲಿ ನೀವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಇದು ಕಟ್ ಬೀಡು. ನಾನೀಗ ಸ್ವಲ್ಪ ಫಾಸ್ಟ್ ಮಾಡಿದೆ. ಇದೇ ಥರನೇ ಸಿಂಗಲ್ ಬೀಡನ್ನು ನೀವು ಹಾಕ್ಕೊಂಡು ಹೋಗಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಶೇಪಲ್ಲಿ ಯಾವ ಥರ ಫಿನಿಶಿಂಗ್ ಕೊಡಬೇಕು ಅಂತ ತೋರಿಸ್ತೀನಿ. ಕರ್ವಲ್ಲೆಲ್ಲ ಮತ್ತು ಲೀಫಲ್ಲೆಲ್ಲ ಯಾವ ಥರ ಫಿನಿಶಿಂಗ್ ಬರಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಇವತ್ತು ಬರೀ ಎಲ್ಲ ಥರ ಬೀಡ್ಗಳ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಟ್ಯೂಬ್ ಬೀಡು ಕೂಡ ಸಿಂಗಲ್ ಆಗಿ ಹಾಕಬೇಕಾಗತ್ತೆ. ಸ್ವಲ್ಪ ದಾರನ ಮೇಲೆ ಕೆಳ್ಕೊಳ್ಳಿ. ಟ್ಯೂಬ್ ಸ್ವಲ್ಪ ಜಾಸ್ತಿ ಲೆಂತಿ ಇರುತ್ತಲ್ವ, ಸ್ವಲ್ಪ ಜಾಸ್ತಿ ಉದ್ದನೆ ಮೇಲೆ ಕೆಳ್ಕೊಂಡು ಒಂದೊಂದೇ ಬೀಡನ್ನು ಹಾಕಿಬಿಟ್ಟು ನೀವು ಈ ಥರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಬನ್ನಿ. ನೋಡಿ, ನನ್ನ ಕ್ಲಾಸನ್ನು ಫಸ್ಟ್ ಟೈಮ್ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಏನೊಂದು ಚಿಕ್ಕ ಪಾಯಿಂಟ್ಸನ್ನು ಕೂಡ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ತುಂಬ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅಂದರೆ ನಿಮಗೇನು ಡೌಟ್ಸ್ ಇರಬಾರ್ದು ನೆಕ್ಸ್ಟ್ ಕ್ಲಾಸಲ್ಲಿ ಅಂತ. ಅದಕ್ಕೋಸ್ಕರ ಚಿಕ್ಕ ಪಾಯಿಂಟ್ಸನ್ನು ಮಿಸ್ ಮಾಡದೆ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ವಿಡಿಯೋಗೆ ಲೈಕ್ ಕೊಡದೆ ಮಾತ್ರ ಹೋಗಬೇಡಿ. ನೀವು ಕೂಡ ಲೈಕಿಂದ ಇನ್ನಷ್ಟು ಜನಕ್ಕೆ ಶೇರ್ ಆಗುತ್ತೆ. ಓಕೆ? ನೋಡಿ, ಇದೇ ಥರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಾನು ಹೇಳ್ತಾ ಇರೋ ಪಾಯಿಂಟ್ಸನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ? ನಾನು ಫಸ್ಟ್ 2 ಲೈನ್ ಮಾಡಿದ್ದು ಶುಗರ್ ಗ್ಲಾಸ್ ಬೀಡು, ಆಮೇಲೆ ಕಟ್ ಬೀಡು ಮತ್ತು ಇದು ಟ್ಯೂಬ್ ಬೀಡು. ಓಕೆ? ಇನ್ನು ಯಾವುದೇ ಥರ ಬೀಡಾದ್ರೂ ಇದೇ ಥರ ಸ್ಟಿಚ್ಚಿಂಗ್ ಇರುತ್ತೆ. ಯಾವ ಬೀಡಾದ್ರೂ ನಿಮಗೆ ಇದೇ ಥರ ಸ್ಟಿಚ್ಚಿಂಗ್ ಇರುತ್ತೆ. ಓಕೆನಾ? ಸ್ಟಿಚ್ ಎಲ್ಲ ಸೇಮು, ಬೀಡು ಚೇಂಜ್ ಆಗ್ಬೋದು, ಸ್ಟಿಚ್ ಮಾತ್ರ ಚೇಂಜ್ ಆಗೋದಿಲ್ಲ. ಇದೇ ಥರನೇ ಸ್ಟಿಚಸ್ಸನ್ನು ಬೀಡ್ ವರ್ಕಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅಂದರೆ ಶೇಪ್ಗಳು ತೋರಿಸ್ತೀನಿ. ಯಾವ ಥರ ಶೇಪ್ಗಳಲ್ಲಿ ಹೇಗೆ ಪಾಯಿಂಟೆಲ್ಲ ಮಿಸ್ ಮಾಡ್ದೇನೆ ಹಾಕಬೇಕು ಅನ್ನೋದನ್ನು ಓಕೆ 1 by 1 ತೋರಿಸ್ತೀನಿ. ಆದಷ್ಟು ಬೇಗ ನಿಮಗೆ ಸ್ಟಿಚಸ್ಗಳೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀನಿ. ನಿಮಗೆ ಕೆಲವೊಂದು ಬುಟ್ಟಾಸ್ಗಳ ಬಗ್ಗೆ ಕೆಲವೊಂದೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ನಾನು ಬೇಸಿಕ್ನವರಿಗೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಆಮೇಲೆ ನಿಮಗೆ ಅಡ್ವಾನ್ಸ್ ಕ್ಲಾಸು ಸ್ಟಾರ್ಟ್ ಮಾಡ್ತೀನಿ. ಓಕೆ ನೋಡಿ, ಇದೇ ಥರನೇ ಫಿನಿಶ್ ಆಯಿತು. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. Thanks for watching. Thank you.